ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಕಳ್ಳ ಕುಳ್ಳ ಚಿತ್ರದ ವಿಶೇಷತೆಯೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ಕಳ್ಳ ಕುಳ್ಳ ಚಿತ್ರವು ಶಾಸ್ತ್ರಿ ಅಸೋಸಿಯೇಟ್ಸ್ ಬ್ಯಾನರ್ನಲ್ಲಿ ನಿರ್ಮಾಣವಾದ ಚಿತ್ರ. ಈ ಚಿತ್ರವು 28/6/1975 ಬಿಡುಗಡೆಯಾಯಿತು. ಈ ಚಿತ್ರದ ನಿರ್ದೇಶನ KSR ದಾಸ್. ಈ ಚಿತ್ರಕ್ಕೆ ಸಂಭಾಷಣೆ ಬರೆದವರು ಗೋವಿಂದಸ್ವಾಮಿ. ಈ ಚಿತ್ರದ ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್. ಈ ಚಿತ್ರದಲ್ಲಿ 4 ಸೊಗಸಾದ ಹಾಡುಗಳಿವೆ. ಈ ಚಿತ್ರದ ಸಾರಾಂಶವೇನೆಂದರೆ, ಒಂದು ಕುಟುಂಬದಲ್ಲಿ ತಂದೆ ಮಾಡುವ ಸಹವಾಸ ದೋಷದಿಂದ ಅವನ ಸಂಸಾರ ಹೇಗೆ ಚೂರು ಚೂರಾಗುತ್ತೆ ಎಂಬುದೇ ಚಿತ್ರದ ಕಥಾವಸ್ತು. ಮಾಡದೇ ಇರುವ ಕೊಲೆಗೆ ತಾಯಿ 14 ವರ್ಷ ವನವಾಸ ಅನುಭವಿಸುತ್ತಾಳೆ. ಅವಳಿಗೆ 3 ಮಕ್ಕಳಲ್ಲಿ ಅಣ್ಣ ಕಳ್ಳನಾಗಿ, ತಂಗಿ ಕಳ್ಳಿಯಾಗಿ ಹಾಗೂ ಇನ್ನೊಬ್ಬ ತಮ್ಮ CID ಆಫೀಸರ್ ಆಗಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಅಣ್ಣ ತಮ್ಮಂದಿರಾಗಿದ್ದಾರೆ. ಕಳ್ಳರಾಗಿ ಭೇಟಿಯಾಗಿ ಹೇಗೆ ಒಂದು ಕೇಡಿ ಗ್ಯಾಂಗ್ ಅನ್ನು ಸದೆ ಬಡಿಯುವುದಕ್ಕೆ ಹೋಗಿ ಆ ಮುಖಾಂತರ ತಮ್ಮ ತಾಯಿ ಸಿಕ್ಕಿ, ಹಾಗೆಯೇ ತನ್ನ ತಂಗಿಯು ಯಾರು ಅಂತ ಗೊತ್ತಾಗಿ ಕಳ್ಳರ ಗುಂಪನ್ನು ನಾಶ ಮಾಡುವುದರಲ್ಲಿ ಯಶಸ್ವಿಯಾಗುತ್ತಾರೆ. ತಪ್ಪು ಮಾಡದೆ 14 ವರ್ಷ ಜೈಲು ವನವಾಸ ಅನುಭವಿಸಿದ ಲೀಲಾವತಿ ಅನಂತರ ಕಳ್ಳರನ್ನು ಕೊಂದು ಮಗನ ಜೊತೆ ಜೈಲು ಸೇರುತ್ತಾರೆ. ದ್ವಾರಕೀಶ್ ಕರ್ತವ್ಯವೇ ದೇವರು ಎಂದು ಈ ಚಿತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಚಿತ್ರದ ತಾರಾಬಳಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ದ್ವಾರಕೀಶ್, ಲೀಲಾವತಿ ಮತ್ತು ಭವಾನಿ ಈ ಚಿತ್ರದ ನಾಯಕಿಯಾಗಿದ್ದಾರೆ. ಈ ಚಿತ್ರದಲ್ಲಿ ಖಳನಾಯಕರಾದಂತಹ ವಜ್ರಮುನಿ, ಟೈಗರ್ ಪ್ರಭಾಕರ್, ತೂಗುದೀಪ ಶ್ರೀನಿವಾಸ್ ಹಾಗೂ ಇನ್ನಿತರರು ನಟಿಸಿದ್ದಾರೆ. ವಿಷ್ಣುವರ್ಧನ್ ರವರು ಇವರನ್ನು ಮೀರಿಸುವಂತಹ ಖಳನಾಯಕರನ್ನಾಗಿ ಅಮೋಘ ಅಭಿನಯ ನೀಡಿದ್ದಾರೆ. ಈ ಚಿತ್ರದ ಹಾಡುಗಳಿಗೆ ಗಾಯಕರಾದಂತಹ PB ಶ್ರೀನಿವಾಸ್, S ಜಾನಕಿ, SP ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಮತ್ತು H ಕೃಷ್ಣಮೂರ್ತಿರವರು ಹಾಡಿದ್ದಾರೆ. ಈ ಚಿತ್ರದ ಇನ್ನೊಂದು ಬಹಳ ಮುಖ್ಯ ವಿಶೇಷತೆ ಏನೆಂದರೆ, ಅಮ್ಮ ಎಂದರೆ ಹಾಡನ್ನು ಡಾಕ್ಟರ್ PB ಶ್ರೀನಿವಾಸ್ ಹಾಗೂ H ಕೃಷ್ಣಮೂರ್ತಿರವರು ಹಾಡಿದ್ದಾರೆ. H ಕೃಷ್ಣಮೂರ್ತಿ ಅವರು PB ಶ್ರೀನಿವಾಸ್ ಅವರ ದೊಡ್ಡ ಅಭಿಮಾನಿ. ಅವರ ಜೊತೆ ಹಾಡನ್ನು ಹಾಡಬೇಕು ಎಂದು ಅವರದು ಜೀವನದ ಕನಸಾಗಿತ್ತು. ಈ ಚಿತ್ರದ ಮೂಲಕ ಅವರ ಕನಸು ನನಸಾಯಿತು. ಈ ಚಿತ್ರದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಚಿತ್ರದ ಮಾಹಿತಿಯನ್ನು ವೀಕ್ಷಿಸಿದ ಎಲ್ಲ ಚಿತ್ರಪ್ರೇಮಿಗಳಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ.